ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ಆಪರೇಷನ್ ಸಿಂಧೂರ್ ನಡೆಸಿ ಬಂದಿದ್ರು ಭಾರತೀಯ ಸೇನೆ. ಮೇ 7ರಿಂದ ಇಲ್ಲಿವರೆಗೂ ಏನೆಲ್ಲ ಆಯಿತು, ಪಾಕಿಸ್ತಾನದಲ್ಲಿ ಎಷ್ಟು ಉಗ್ರರನ್ನ ಕೊಂದು ಹಾಕಿದ್ರು, ಎಷ್ಟು ಪಾಕಿಸ್ತಾನ ಸೈನಿಕರ ಸಾವಾಗಿದೆ, ಎಲ್ಲಾ ಲೆಕ್ಕವನ್ನ ಭಾರತೀಯ ಸೇನಾ ಪಡೆಗಳ ದಿಗ್ಗಜರೇ ಲೆಕ್ಕ ಕೊಟ್ಟಿದ್ದಾರೆ. ಜೊತೆಗೆ ನಾಳೆ ಕದನ ವಿರಾಮ ವಿಷಯದ ಬಗ್ಗೆಯೂ ಭಾರತ ಪಾಕ್ ಮಾತುಕತೆ ಆಗುತ್ತೆ ಅನ್ನೋದನ್ನ ಫಾಸ್ಟ್ ಟೈಮ್ ಮಾಹಿತಿನೂ ಕೊಟ್ಟಿದ್ದಾರೆ. ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ಭಾರತ ಎಷ್ಟು ಜನರನ್ನ ಕೊಂದು ಹಾಕಿತು. ಮೇ 7ರಂದು ನಡೆಸಿದ ಆಪರೇಷನ್ ಸಿಂಧೂರ್ನಲ್ಲಿ ಸತ್ತವರೆಷ್ಟು, ಮೇ 7ರಿಂದ ನಿನ್ನೆ ರಾತ್ರಿವರೆಗೂ ಪಾಕಿಸ್ತಾನದವರು ಗಡಿಯಲ್ಲಿ ನಡೆಸಿದ ದುಷ್ಕೃತ್ಯಕ್ಕೆ ಭಾರತ ನಡೆಸಿದ ದಾಳಿಗೆ ಸತ್ತ ಪಾಕಿಸ್ತಾನದ ಸೈನಿಕರೆಷ್ಟು, ಎಲ್ಲದಕ್ಕೂ ಅಧಿಕೃತ ಲೆಕ್ಕ ಸಿಕ್ಕಿದೆ. ಭಾರತೀಯ ಸೇನಾಪಡೆಯ ಮಹಾನಾಯಕರೇ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಪಾಕಿಸ್ತಾನದಲ್ಲಿ ಉರುಳಿದ ಹೆಣಗಳ ಲೆಕ್ಕ ಕೊಟ್ಟರು. ಜೊತೆಗೆ ಇದು ನಮಗೆ ಸಿಕ್ಕಿರುವ ಲೆಕ್ಕ, ಇದಕ್ಕೂ ಮೀರಿದ ಸಾವು ಪಾಕಿಸ್ತಾನದಲ್ಲಾಗಿದೆ, ಶವಗಳನ್ನ ಲೆಕ್ಕ ಹಾಕೋಕೆ ಆಗ್ಲಿಲ್ಲ ಅಂತಾನು ಗುಡುಗಿದ್ರು. ಭಾರತೀಯ ಸೇನಾಪಡೆಯ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್, ಏರ್ ಮಾರ್ಷಲ್ ಎಕೆ ಭಾರತಿ, ನೌಕಾಪಡೆಯ ವೈಸ್ ಅಡ್ಮಿರಲ್ ಎಎನ್ ಪ್ರಮೋದ್ ಆಪರೇಷನ್ ಸಿಂಧೂರ್ನ ಎಲ್ಲಾ ಲೆಕ್ಕವನ್ನ ಇಟ್ರು. ಮೊದಲು ದಾಖಲೆಗಳ ಸಮೇತ ಉಗ್ರರ ನೆಲೆಗಳನ್ನ ಹೇಗೆಲ್ಲ ಉಡಾಯಿಸಿದ್ವಿ ಅಂತಾನು ಸಾಕ್ಷಿಗಳ ಸಮೇತ ವಿವರಣೆಯನ್ನೂ ಕೊಟ್ರು. ಜನರನ್ನ ಕೊಂದಿಲ್ಲ, ಕೊಂದಿದ್ದು ಉಗ್ರರನ್ನಷ್ಟೇ. Operation Sindoor was conceptualized with a clear military aim to punish the perpetrators and planners of terror and to destroy their terror infrastructure. What I do not state here, of course, is the often stated determination of India and its intolerance to terror. 100 ಉಗ್ರರ ಹೆಣ ಬೀಳಿಸಿದ್ದೀವಿ ಎಂದ ಸೇನೆ. Those strikes across those 9 terror hubs left more than 100 terrorists killed, including high-value targets such as Yusuf Azhar, Abdul Malik Rauf, and Mudassir Ahmed that were involved in the hijack of IC-814 and the Pulwama blast. ಪಾಕಿಸ್ತಾನದ 40 ಸೈನಿಕರ ಹೆಣ ಬಿದ್ದಿದೆ. The Pakistan Army has reported to have lost approximately 35 to 40 personnel in artillery and small arms firing on the line of control between the 7th and the 10th of May. ಭಾರತೀಯ ವಾಯುಪಡೆ ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ಹೊಡೆದಿದ್ದು ನಿಜ. ಯಾಕಂದ್ರೆ ನಿನ್ನೆ ಮೊನ್ನೆ ಪಾಕಿಸ್ತಾನದ 8 ವಾಯುನೆಲೆಗಳನ್ನ ಹೊಡೆದು ಹಾಕಿದೆ ಭಾರತ ಅಂತ ಸುದ್ದಿ ಮಾಡಿದ್ವಿ. ಆದ್ರೆ ಭಾರತ ಹೊಡೆದು ಹಾಕಿದ್ದು 8 ವಾಯುನೆಲೆಗಳನ್ನಲ್ಲ, ಬದಲಿಗೆ 10 ಪಾಕಿಸ್ತಾನದ ಏರ್ಬೇಸ್ಗಳನ್ನ. ಲಾಹೋರ್, ರಾವಲ್ಪಿಂಡಿ, ಗುಜರಾನ್ವಾಲಾ ಸೇರಿ 10 ಏರ್ಬೇಸ್ಗಳನ್ನ ಉಡಾಯಿಸಿದ್ದನ್ನ ಏರ್ ಮಾರ್ಷಲ್ ಎಕೆ ಭಾರತಿ ಖಚಿತಪಡಿಸಿದ್ರು. We once again targeted his military installations, which included his SAM sites at Malirkant. This also included his surveillance radar sites at Lahore and close to Gujranwala. ಇನ್ನು ಪಾಕಿಸ್ತಾನ ವಿದೇಶಿ ನಾಗರಿಕ ವಿಮಾನಗಳನ್ನ ಗುರಿಯಾಗಿಸಿತ್ತು. ನಾಗರಿಕರ ವಿಮಾನಗಳನ್ನ ಹೊಡೆದುಹಾಕಿ ಭಾರತದ ಮೇಲೆ ಗೂಬೆ ಕೂರಿಸೋಕ್ಕೂ ಕುತಂತ್ರ ಮಾಡಿತ್ತು. ಇದನ್ನು ಸೇನಾಪಡೆ ನಾಯಕರೇ ಖಚಿತಪಡಿಸಿದ್ರು. Was that while the drone attacks were being launched from somewhere close to Lahore, enemy had allowed his civilian aircraft to also continue to fly out of Lahore. Not only his own aircraft but international passenger aircraft, which is quite insensitive, and we had to exercise extreme caution even at the cost of some tactical disadvantage to ensure that there is no damage to any of the civilian aircraft. ಇಲ್ಲಿವರೆಗೂ ಭೂಸೇನೆ ಮತ್ತು ವಾಯುಸೇನೆ ಮಾತ್ರ ದಾಳಿ ಮಾಡಿದೆ. ನೆಕ್ಸ್ಟ್ ನೌಕಾಪಡೆ ಪಾಕಿಸ್ತಾನವನ್ನ ಉಡಾಯಿಸೋಕೆ ರೆಡಿಯಾಗಿದೆ. ಮತ್ತೆ ಬಾಲ ಬಿಚ್ಚಿದ್ರೆ ಪಾಕಿಸ್ತಾನದ ಸ್ಥಿತಿ ಭಯಾನಕವಾಗಿರುತ್ತೆ ಅಂತ ಎಚ್ಚರಿಕೆ ಕೊಟ್ಟರು ವೈಸ್ ಅಡ್ಮಿರಲ್ ಪ್ರಮೋದ್. Indian Navy's action is part of the escalation ladder mechanism which we have worked out amongst 3 services. This time, if Pakistan dare take any action, and Pakistan knows it, what we are going to do. ಎಲ್ಲದರ ಮಧ್ಯೆ ನಿನ್ನೆ ಕದನ ವಿರಾಮಕ್ಕೆ ಮನವಿ ಮಾಡಿದ್ದು ಪಾಕಿಸ್ತಾನನೇ, ಕದನ ವಿರಾಮ ಉಲ್ಲಂಘಿಸಿದ್ದು ಪಾಕಿಸ್ತಾನನೇ. ನಾಳೆ ಮಧ್ಯಾಹ್ನ ಪಾಕ್ ಡಿಜಿಎಂಒ ಜೊತೆ ಎಲ್ಲ ಚರ್ಚೆ ಆಗುತ್ತೆ ಅಂದ್ರು ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್. That my communication with the Pak DGMO was conducted at 15:35 hours yesterday and resulted in cessation of cross-border firing
and air intrusions by either side with effect from 1700 hours 10th of May after he proposed that we cease hostilities. We also decided to further speak on the 12th of May, that's tomorrow, at 1200 hours, to discuss the modalities that would enable the longevity of this understanding. ಸೊ ನಾಳೆ ಏನಾಗುತ್ತೆ ಅನ್ನೋದೇ ಮುಖ್ಯ. ಪಾಕಿಸ್ತಾನ ಬುದ್ಧಿ ಕಲಿಯಲ್ಲ ಅನ್ನೋದು ಸಾಬೀತಾಗಿದೆ. ಈಗ ಭಾರತದ ಉತ್ತರ ಏನಿರುತ್ತೆ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.